ಮಂಗಳೂರು ಹೊರವಲಯದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಬೆಂಗಳೂರಿನಲ್ಲಿ ಹೇಗಿದೆ ಮಳೆಯಿಂದ ಚಿತ್ರಣ ಅನ್ನೋದನ್ನ ನೋಡಿದ್ವಿ. ಇನ್ನು ಮಂಗಳೂರಿನಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋ ಮಾಹಿತಿ. ಮಳೆಯಿಂದ ಬಜ್ಪೆ ಬಳಿ ಅದ್ಯಪಾಡಿಯಲ್ಲಿ ಭೂಕುಸಿತವಾಗಿದೆ. ಮಂಗಳೂರು ವಿಮಾನ ನಿಲ್ದಾಣ ಕೆಳಭಾಗದ ಅದ್ಯಪಾಡಿ ಏರ್ಪೋರ್ಟ್ ಭಾಗದಿಂದ ಹರಿದು ಬಂದ ಮಣ್ಣು ನೀರು ಉಮಾನಾಥ್ ಸಾಲ್ಯಾನ್ ಎಂಬುವರ ಮನೆಗೆ ಹಾನಿಯಾಗಿದೆ. ಇದರಿಂದ ಮನೆ ಮುಂದಿನ ಅಂಗಳದಲ್ಲಿ ಕೆಸರು ತುಂಬಿಕೊಂಡಿದೆ, ಗಮನಿಸ್ತಾ ಇದ್ದೀರಿ. ಮಳೆಯಿಂದ ಬಜ್ಪೆ ಬಳಿ ಅದ್ಯಪಾಡಿಯಲ್ಲಿ ಭೂಕುಸಿತವಾಗಿರುವುದು. ಈ ಕುರಿತು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಮಂಗಳೂರಿನ ಹೊರವಲಯದ ಅದ್ಯಪಾಡಿಯಲ್ಲಿ ನಿನ್ನೆ ರಾತ್ರಿಯಿಂದ ಕೂಡ ಮಳೆ ಸುರಿತಾ ಇತ್ತು. ಸದ್ಯಕ್ಕೆ ಇಲ್ಲಿ ಕಳೆದ ಬಾರಿಯಂತೆಯೇ ಅಂದರೆ ಅದ್ಯಪಾಡಿಯ ಸಂಕೇಶ ಎಂಬ ಈ ಒಂದು ಪ್ರದೇಶದಲ್ಲಿ ಕಳೆದ ಬಾರಿಯಂತೆಯೇ ಮಣ್ಣು ಕುಸಿತ ಆಗಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದಾಗಿದೆ, ಇದು ಏನು ಉಮಾನಾಥ್ ಸಾಲ್ಯಾನ್ ಅವರ ಮನೆ. ಇಲ್ಲಿ ಮೇಲಿನಿಂದ ಬಂದಂಥ ಗುಡ್ಡ ಕುಸಿದು ಬಂದಂತಹ ಮಣ್ಣೆಲ್ಲ ಅವರ ಮನೆಯ ಅಂಗಳಕ್ಕೆ ಬಂದಿರುವಂಥದ್ದು. ಮನೆಯ ಅಂಗಳವೆಲ್ಲ ಸಂಪೂರ್ಣವಾಗಿ ಮಣ್ಣು ತುಂಬಿಕೊಂಡಿರುವಂಥ. ಇಲ್ಲಿ ತುಳಸಿ ಕಟ್ಟೆಯನ್ನು ನೋಡ್ಬೋದು ಕೂಡ. ತುಳಸಿ ಕಟ್ಟೆಯು ಕೂಡ ಮಣ್ಣಿನಲ್ಲಿ ಆಲ್ಮೋಸ್ಟ್ ಮಣ್ಣು ತುಂಬಿಕೊಂಡಿರುವಂಥದ್ದು. ಇನ್ನು ಈ ಭಾಗದಿಂದ ಬಂದಂತಹ ಮಣ್ಣು ಅಂದರೆ ಮೇಲ್ಗಡೆಯಿಂದ ಬಂದಂತಹ ಮಳೆ ನೀರಿನ ಜೊತೆ ಬಂದಂತಹ ಮಣ್ಣು ಈ ಭಾಗಕ್ಕೆ ಬಂದು ಕುಸಿದು ಇಲ್ಲಿ ಇರುವಂಥದ್ದು. ಇಲ್ಲಿ ಆ ಭಾಗದಲ್ಲಿ ಅದು ಹೇಗೆ ಕೊರೆದುಕೊಂಡು ಬಂದಿದೆ ಅನ್ನೋದನ್ನು ಕೂಡ ನೋಡ್ಬೋದಾಗಿದೆ. ಸೊ ಇದು ಕಳೆದ ವರ್ಷ ಕೂಡ ಇದೇ ರೀತಿ ಆಗಿದ್ದು. ಸೊ ಕಳೆದ ವರ್ಷದಿಂದನೂ ಕೂಡ ಇಲ್ಲಿ ಏನು ಇದಕ್ಕೆ ಕಾರಣ ಅಂತ ನೋಡ್ತಾ ಹೋಗೋದಾದರೆ, ಮಳೆ ಬಂದಂಥ ಸಂದರ್ಭದಲ್ಲಿ ಏರ್ಪೋರ್ಟ್ ರನ್ವೇಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಳ್ಳುತ್ತೆ. ಅವರು ಒಂದು ಗೇಟ್ನ ಒಂದು ಭಾಗದಲ್ಲಿ ಕಂಪ್ಲೀಟಾಗಿ ಬಿಡ್ತಾರೆ. ಆ ಬಂದಂತಹ ಮಣ್ಣು ಮತ್ತು ನೀರು ಇಲ್ಲಿ ಬಂದು ಈ ರೀತಿ ಕೂತ್ಕೊಂಡು ಅನಾಹುತ ಸೃಷ್ಟಿ ಮಾಡುವಂಥದ್ದು. ಸೊ ಕಳೆದ ವರ್ಷ ಕೂಡ ಇದೇ ರೀತಿಯಾಗಿತ್ತು, ಈ ವರ್ಷ ಕೂಡ ಹೀಗೆ ಆಗಿದೆ. ಸದ್ಯಕ್ಕೆ ಈ ಮನೆಯ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ಹೋದ ವರ್ಷ ಕೂಡ ಇದೇ ರೀತಿ ಅನಾಹುತ ಆಗಿತ್ತು, ಈ ವರ್ಷ ಕೂಡ ಇದು ಎಷ್ಟೊತ್ತಿಗಾಯಿತು, ಹೇಗಾಯಿತು? ಈ ವರ್ಷ ಬೆಳಿಗ್ಗೆ ಒಂದು 4 ಗಂಟೆ ಹೊತ್ತಿಗೆ ಆಯಿತು. ಅಂದರೆ ಹೋದ ವರ್ಷ ಕೂಡ ಹೀಗೆ ಆಗಿದೆ, ತುಂಬ ಮಣ್ಣು ಬಿದ್ದಿತ್ತು. ಆದರೆ ಏರ್ಪೋರ್ಟ್ನವ್ರಿಗೆ ಅವರು ಹೇಳಿದರೂ ಕೂಡ ಬಂದು ನೋಡಲಿಲ್ಲ, ಬರಲಿಲ್ಲ ಅವರು. ಮತ್ತು ಇದಕ್ಕೆ ಪರಿಹಾರ ಕೂಡ ಕೊಡುವುದಿಲ್ಲ. ಇನ್ನು ಮುಂದೆ ಹೀಗೆ ಎಲ್ಲ ನೀರು ಬಂದರೆ ನಮಗೆ ತುಂಬ ಮನೆಯಲ್ಲಿ ಇರಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಇದು ಪ್ರಥಮ ಶುರುವಾಗಿ ಬಂದ ಮಳೆ ಫಸ್ಟಿಗೆ. ಹೀಗೆ ಇನ್ನು ಮುಂದೆ ಅದು ಒಂದು ಜೋರು ಮಳೆ ಬರುವಾಗಲೇ ಅವರು ನೀರನ್ನು ಇಲ್ಲಿ ಬಿಡ್ತಾರೆ. ಮತ್ತು ಇನ್ನು ಎಷ್ಟು ಜೋರು ಮಳೆ ಬಂದರೂ ಕೂಡ ಅಷ್ಟು ಸಮಸ್ಯೆ ನಮಗೆ ಬರುವುದಿಲ್ಲ. ಫಸ್ಟಿಗೆ ಮತ್ತು ಲಾಸ್ಟಿನ ಹೊತ್ತಿನಲ್ಲಿ ಈಗ ವರ್ಷ ಪ್ರತಿ ಕೂಡ ಇದು 3ನೇ ಬಾರಿ ಈ ಒಂದು ವರ್ಷದಲ್ಲಿ ಆಯಿತು. ಇದಕ್ಕೆ ಏನು ಹೇಳಿದರೂ ಕೂಡ ಅವರು ಅದಕ್ಕೆ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ಇನ್ನು ಮುಂದೆ ಹೀಗೆ ಮಾಡಿದರೆ ನಮಗೆ ಕಷ್ಟ ಆಗ್ತದೆ. ಅದಕ್ಕೆ ಏನಾದರೂ ಅವರು ನೀರಿನ ವ್ಯವಸ್ಥೆಯನ್ನು ಬೇರೆ ಮಾಡಿಕೊಡಲಿ ಅಂತ ಹೇಳಿ ನಾವು ಹೇಳ್ತೇವೆ ಅವರ. ಈಗ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಆದಾಗ ಇದನ್ನೆಲ್ಲ ಹೇಗೆ ನೀವೇ ಕ್ಲೀನ್ ಮಾಡ್ಕೊಂಡ್ರ, ಇಲ್ಲ ಅವರೇನಾರು ಮಾಡಿಕೊಟ್ಟಿದ್ರ, ಪರಿಹಾರ ಏನಾದ್ರು ಸಿಕ್ಕಿತ್ತಾ? ಪರಿಹಾರ ಏನು, ಪಂಚಾಯತಿಗೆ ಕಂಪ್ಲೇಂಟ್ ಮಾಡಿದ್ವಿ. ಪಂಚಾಯತಿ ಒಂದು 5,000 ರೂಪಾಯಿ ಸಿಕ್ಕಿದೆ. ಮತ್ತು ಅವರು ಏರ್ಪೋರ್ಟ್ನವರು ಏನು ಪರಿಹಾರ ನಮಗೆ ಸಿಗಲಿಲ್ಲ. ಮತ್ತು ನಾವೇ ಇಲ್ಲಿ ಎಲ್ಲ ಮಣ್ಣೆಲ್ಲ ತೆಗಿಲಿಕ್ಕೆ ಎಲ್ಲ ಖರ್ಚು ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದು. ಅವರು ಮತ್ತು ಮಣ್ಣು ತೆಗೆದಿದ್ದೀರಾ ಎಂತ ಕೇಳಲಿಲ್ಲ. ಅವರು ಮುಂದೆ ಏನು ಅವರ ವ್ಯವಸ್ಥೆ ಮಾಡಿಕೊಡಲಿಲ್ಲ. ಈಗ ಮನೆ ಆವರಣ ಈ ರೀತಿ ಆಗಿದೆ. ಇವಾಗ ಇಲ್ಲೇ ನಾಳೆ ಏನಾದರೂ ಫಂಕ್ಷನ್ ಇಟ್ಕೊಂಡಿದ್ರೆ ಏನು ನಡೀತಾ ಇತ್ತು ಇಲ್ಲಿ? ನಾಳೆ ಒಂದು ದೈವದ ಪರ್ವ ಮಾಡಲಿಕ್ಕಿತ್ತು. ಅದನ್ನು ನಾನು ಮಾಡಲಿಕ್ಕೆ ಆಗುದಿಲ್ಲ. ಏನೋ ಅಂಗಳದಲ್ಲಿ ಯಾವುದು ಕೆಲಸ ಮಾಡುವಂತಿಲ್ಲ. ಅದರಿಂದ ಅದನ್ನು ಇನ್ನು ಮುಂದೆ ಇಟ್ಟಿದ್ದೇವೆ. ಅದರಿಂದ ತುಂಬ ಕಷ್ಟ ಆಗ್ತದೆ. ಆದಷ್ಟು ಬೇಗ ನಮ್ಮ ಅಂಗಳದಲ್ಲಿದ್ದೆಲ್ಲ ಮಣ್ಣನ್ನೆಲ್ಲ ಕ್ಲೀನ್ ಮಾಡಿ ನಮಗೆಲ್ಲ ಸ್ವಚ್ಛತೆ ಮಾಡಿ ಕೊಡಬೇಕಂತ ಹೇಳ್ತೇವೆ ಅವರಲ್ಲಿ. ಸೊ ಇದಿಷ್ಟು ಈ ಮನೆಯ ಮಾಲೀಕರಂತ ಉಮಾನಾಥ್ ಸಾಲ್ಯಾನ್ ಅವರು ಹೇಳುವಂಥದ್ದು. ಅಂದರೆ ನಾಳೆ ಇಲ್ಲೊಂದು ದೈವಕ್ಕೆ ಸಂಬಂಧಪಟ್ಟಂತಹ ಒಂದು ಉತ್ಸವ, ಒಂದು ಪರ್ವವನ್ನು ಇಟ್ಕೊಂಡಿದ್ರು. ಸೊ ಅದನ್ನು ಇವಾಗ ಮಾಡಲಿಕ್ಕೂ ಕೂಡ ಅವರಿಗೆ ಆಗದೆ ಇರುವಂಥದ್ದು. ಈ ರೀತಿ ಆಗಿರೋದ್ರಿಂದ ಅದನ್ನು ಕೂಡ ಮುಂದೂಡಿದ್ದಾರೆ. ಇನ್ನು ಈ ಏರ್ಪೋರ್ಟ್ ಅಥಾರಿಟಿಯವರು ರನ್ವೇಯಿಂದ ಏಕಾಏಕಿ ಈ ರೀತಿ ನೀರನ್ನ ಬಿಡೋದ್ರಿಂದ ರಾತ್ರೋರಾತ್ರಿ ಈ ರೀತಿ ಮನೆ ಮುಂದೆ ನೀರು ಮತ್ತು ಮಣ್ಣು ನುಗ್ಗಿ ಇಂತಹ ಅವಾಂತರ ಸೃಷ್ಟಿಯಾಗಿದೆ. ಕ್ಯಾಮರಾಮ್ಯಾನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.